ಸಿದ್ದರಾಮಯ್ಯ ಸರ್ಕಾರ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ತಾಜಾ ನಿದರ್ಶನ ಮದ್ದೂರಿನಲ್ಲಿ ನಿನ್ನೆ ಭಾಷಣ ಮಾಡಿದಂಥ ಬಿಜೆಪಿ ನಾಯಕರ ವಿರುದ್ಧ ದೂರು ದಾಖಲಾಗಿರುವುದು. ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಿದ್ದ ಕಲ್ಲು ತೂರಾಟ ಖಂಡಿಸಿ ನಿನ್ನೆ ಬಿಜೆಪಿ ಜೆಡಿಎಸ್ ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ಹಮ್ಮಿಕೊಂಡಿತ್ತು. ಈ ವೇಳೆ ಭಾಷಣ ಮಾಡಿದಂಥ ಬಿಜೆಪಿ ನಾಯಕ ಸಿಟಿ ರವಿ 5% ಇದ್ದಾಗಲೇ ಬಾಲ ಬಿಚ್ತಾ ಇದ್ದಾರೆ, ಇನ್ನೇನಾದರೂ 50% ಆದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋದಕ್ಕೆ ಆಗತ್ತಾ ಅಂತ ಮಾತು ಆರಂಭಿಸಿ ನಂತರದಲ್ಲಿ ಕಲ್ಲು ಹೊಡೆದವರನ್ನ ಕಲ್ಲಿನ ಒಳಗಡೆ ಸಮಾಧಿ ಮಾಡೋ ತಾಕತ್ತು ಹಿಂದೂ ಸಮಾಜಕ್ಕಿದೆ ಅಂತ ಹೇಳಿದರು. ಇದು ಸಮುದಾಯಗಳ ಮಧ್ಯೆ ದ್ವೇಷ ಸೌಹಾರ್ದಕ್ಕೆ ಧಕ್ಕೆ ತರುವಂತಹ ಹಾಗೂ ಪ್ರಚೋದನಕಾರಿ ಮಾತು ಅಂತ ಸಿಟಿ ರವಿ ವಿರುದ್ಧ ಮದ್ದೂರು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅನ್ನೋರು ದೂರನ್ನ ದಾಖಲು ಮಾಡಿದ್ದಾರೆ. ಇದಕ್ಕೆ ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ. ಹಲವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಗೆ ಕರೆದುಕೊಳ್ಳದಿದ್ರೆ ಹಿಂದೂಗಳ ರಕ್ಷಣೆಗಾಗಿ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ಟುವುದಾಗಿ ಯತ್ನಾಳ್ ಘೋಷಿಸಿದ್ದಾರೆ. ಈ ಮಧ್ಯೆ ಗಣೇಶ ವಿಸರ್ಜನೆ ವೇಳೆ ಲಾಠಿ ಏಟು ತಿಂದ ಶಿವಪುರದ ಜ್ಯೋತಿ ಎಂಬಾಕೆ ವಿರುದ್ಧವೂ ಎಫ್ಐಆರ್ ಆಗಿದೆ. ಸಿಎಂ ಮತ್ತು ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಅವರು ಪದಗಳನ್ನ ಬಳಕೆ ಮಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ ದೂರು ದಾಖಲಾಗಿದೆ. ಏನು ಅವಹೇಳನಕಾರಿ ಅಂದರೆ ಏನು ಕೆಟ್ಟ ಪದ ಅಷ್ಟೊಂದ? ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿದೆ ನೀವೆಲ್ಲ ಸ್ವಲ್ಪ ದಪ್ಚರ್ಮ ಬೆಳೆಸ್ಕೋಬೇಕಂತೆ. ಸುಪ್ರೀಂ ಕೋರ್ಟ್ ಹೇಳಿದೆ ರಾಜಕಾರಣಿಗಳು ಸ್ವಲ್ಪ ದಪ್ಚರ್ಮ ಇಟ್ಕೊಳ್ಳಿ, ಈ ಥರದ್ದೆಲ್ಲನೂ ಅವಹೇಳನ ಅವಮಾನ ಅಂತ ಮಾಡ್ಕೋಬೇಡಿ ಅಂತ ಹೇಳಿದೆ. ಜನರ ಬೈಗುಳಗಳು ಸಾಮಾನ್ಯ ಅಂತ ಏನೇವ ನೋಡೋಣ. ನನ್ನ ಬ್ಲಡ್ಡು ಪ್ಯೂರ್ ಹಿಂದುತ್ವ, ಬೆರಕೆ ಅಲ್ಲ. ಮಿಸ್ಟರ್ ಮಂಜುನಾಥ್, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ರಾತ್ರಿ 10 ಗಂಟೆ ನಂತರ ಬೆಳಿಗ್ಗೆ 6 ಗಂಟೆವರೆಗೂ ಧ್ವನಿವರ್ಧಕ ಬಳಸುವಂತಿಲ್ಲ. ನಾಳೆ ಬೆಳಿಗ್ಗೆ ನೀನು ಸೋಮೋಟ ಕೇಸ್ ಹಾಕ್ಬೇಕು ನಿನ್ನ ಮದ್ದೂರು ಜುಡಿಶಿಕ್ಷನಲ್ಲಿ. ಯಾರ್ಯಾರು ಬೆಳಗಿನ ಜಾವ 5 ಗಂಟೆ ಕೂಗ್ತಾರೆ, ಇಲ್ಲಿ ಉಳಿದವ್ರ ನಿದ್ದೆ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕೇಸ್ ಹಾಕಿ ನಾನು ಕಾನೂನಿಗೆ ಬದ್ಧ ಇದ್ದೀನಿ ಅಂತ ತೋರಿಸು, ಕಾಕಿ ಬಟ್ಟೆಗೆ ನಿಯತ್ತಿದೆ ಅಂತ ತೋರಿಸು. ನನ್ನ ಮೇಲೆ ಕೇಸ್ ಹಾಕಿ ನಿಯತ್ ತೋರಿಸೋದಲ್ಲ, ಕೇಸಿಗೆ ಹೆದರುವ ಜಾಯಮಾಂದು. ಮಂಡ್ಯದ ಇತಿಹಾಸದಲ್ಲೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಂತ ಘಟನೆ ಇದೆ ಮೊದಲು. ಸಿಟಿ ರವಿ ಅವರು ಉದ್ರೇಕಕಾರಿ ಭಾಷಣ ಏನು ಮಾಡಿಲ್ಲ. ಸಿಟಿ ರವಿ ಏನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತಿದ್ರ, ದೇಶದ್ರೋಹಿ ಚಟುವಟಿಕೆ ಮಾಡಿದಾರ? ವಿರೋಧ ಪಕ್ಷಗಳನ್ನ ಅವರ ಧ್ವನಿಯನ್ನ ಅಡಗಿಸ್ಬೇಕು, ಎಲ್ಲರ ಮೇಲೂ ಕೇಸ್ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಇದೇ ತರ ತಿರುಗುಮಾಣ ಆಗ್ತೈತೆ ಅನ್ನೋದು ಎಚ್ಚರಿಕೆ. ಸಿಟಿ ರವಿ ಅವರು ಕಾಂಗ್ರೆಸ್ಗೆ ಟಾರ್ಗೆಟ್ ಇದ್ದಾರೆ, ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು. ನೀವೇನೋ ಅವರು ಬಾಯಿ ಮುಚ್ಚಿಸ್ಬಿಡ್ಬಹುದು, ನೀವೇನೋ FIR ಹಾಕಿ ಅಂತಂದ್ರೆ ಇದಲ್ಲ. ಅಂದ್ರೆ ಕಲ್ಲೇಸಿ ಅವರು ನಿಮ್ಮ ಕಣ್ಣಿಗೆ ಶಾಂತಿ ದೂತ್ರ. ಪಾಕಿಸ್ತಾನ್ ಜಿಂದಾಬಾದ್, ನಾವು ಪಾಕಿಸ್ತಾನಕ್ಕೆ ಹೋಗಿ ಭಾರತ್ ಮಾತೆ ಕಿ ಜೈ ಅಂದ್ರೆ ಸುಮ್ಮನೆ ಬಿಡ್ತಾರ? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದನ್ನ ಬಂಧಿಸಿದ್ರ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರದಲ್ಲಿಲ್ಲ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಣಿತಿಯಂತೆ ಸರ್ಕಾರ ನಡೀತದೆ. ಸಿದ್ದರಾಮಯ್ಯನವರೇ ಮಹಾಗಣಪತಿಯ ಮೇಲೆ ಕಲ್ಲು ತೂರಾಟ ಮಾಡುವುದು, ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂತ ಕಾರ್ಯಕ್ರಮ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವುದು, ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ರೆ ಹಿಂದೂಗಳಿಗೆ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ? ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ, ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೆ ಹೊರಟಿದೆ. ಒಂದು ಕೋಮನ್ನ ಖುಷಿ ಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ, ಪ್ರಕರಣಗಳನ್ನ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ. ಇದು ನನ್ನ ಮೇಲೂ ಸುಮಾರು 70 ಕೇಸ್ಗಳನ್ನ ದಾಖಲೆ ಮಾಡಿದ್ದಾರೆ. ಅಂದ್ರೆ ಹಿಂದೂಗಳ ಕೂಗನ್ನ ಮುಗಿಸಬೇಕು, ಯಾರು ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋದು ಏನು ಕರ್ನಾಟಕದಲ್ಲಿ ನಡೆದಿದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅನ್ನೋದು ಅದು ಯಾವ ರೀತಿ ಪ್ರಚೋದನೆ ಆಗುತ್ತೆ ಸರ್? ಅಲ್ಲ, ಅದನ್ನು ನ್ಯಾಯಾಲಯದಲ್ಲಿ ಹೇಳಬೇಕು. ಕೆಲವು ಸರಿ ಹೈಕೋರ್ಟಿಗೆ ತೊಗೊಂಡೋದ್ರೆ ಸ್ಕ್ವಾಶ್ ಆಗುತ್ತೆ ಡ್ಯಾಶ್. ಬಟ್ ರಾಜ್ಯ ಸರ್ಕಾರ ಸಿಟಿ ರವಿಯಲ್ಲಿರೋ ಮಂಜುನಾಥ್ ಕೇಳ್ತಾ ಇದ್ರಲ್ಲ, ಅದು ಮಂಜುನಾಥದ ಕೇಸ್ ಅಲ್ಲ. ಅದು ಅವ್ರಿಗೆ ಆಫೀಸರ್ಗಳ ಮೇಲ್ಗಡೆಯಿಂದನೋ ರಾಜಕಾರಣಿಗಳು ಯಾರೋ ಹೇಳಿರ್ತಾರೆ. ನೀವು ಅಂಥದ್ದಿದ್ರೆ ಯಾರ ಕೈಲಾರು ದೂರು ಕೊಡಿಸ್ಬೋದಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ಕೆಲಸ ಮೋಟೋ ಯಾಕೆ ಮಾಡ್ಸಕ್ಕೆ ಹೋಗ್ತೀರಿ? ಅವ್ರನ್ನ ಯಾಕೆ ಕೇಳಿತೀರಿ ಸರ್ಕಾರದವ್ರು? ಯಾಕೆ ಕಾಂಗ್ರೆಸ್ನವ್ರೆಲ್ಲ ಯಾರು ಇಲ್ವಾ ದೂರು ಕೊಡೋದಕ್ಕೆ? ಎಲ್ಲ ಜೈ ಶಿವ ಅಂತ ಹೋಗ್ಬಿಟ್ಟಿದ್ದೀರಾ ಹೆಂಗೆ ಮದ್ದೂರಲ್ಲಿ? ಬೇಕು ಅಂತ ಅದಕ್ಕೆ ಹಾಗಾಗಿ ಅದು ಮಂಜುನಾಥದಲ್ಲ, ಅದು ಇನ್ನು ಅಧಿಕಾರಿಗಳು. ಬಟ್ ಈ ರೀತಿ ಕೋಮು ಇದರ ವಿಚಾರದಲ್ಲಿ ನೀವು ಕೇಸ್ ಹಾಕ್ತಿದ್ದಾಗ ಏನಾಗುತ್ತೆ ಅಂದರೆ ಯು ಆರ್ ಆಲ್ಸೋ ಇನ್ವೈಟಿಂಗ್ ದಿ ಅದರ್ ಸೈಡ್ ಕೇಸಸ್ ಹಾಕಬೇಕಾಗಿ ಬರುತ್ತೆ. ಈಗ ಅವರೊಂದು ಎತ್ತಿದ್ರು 6 ಗಂಟೆ ಮೇಲೆ 10 ಗಂಟೆ ಒಳಗಡೆ 5 ಗಂಟೆಗೆ ಯಾಕೆ ಹಾಕ್ತಿದ್ದೀರಿ ಅಂತ. ಈಗ ನಾಳೆ ಹಾಕ್ತಿದ್ರಲ್ಲಿ ಒಂದು ಧರ್ನಾ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀರಿ? ಕೋಮು ಸೌಹಾರ್ದ ಅಂತ ಮತ್ತಾಗ್ತೀರಾಗ ಪ್ರಶ್ನೆ ಮಾಡೋ ಹಾಗೆ ಹೆಂಗೆ ಮಾಡ್ತೀರಿ? ಹಾಗೆ ದೇರ್ ಹ್ಯಾಸ್ ಟು ಬಿ ಸಮ್ ಬ್ಯಾಲೆನ್ಸ್ ಈ ಥರದ ಗಲಾಟೆನಲ್ಲಿ. ಮತ್ತು ಸರ್ಕಾರದ ಮೇಲೆ ಒಂದು ಅಭಿಪ್ರಾಯ ರೂಪಿತವಾಗಬಿಟ್ರೆ
ಈ ಸರ್ಕಾರ ಸಾಗುತ್ತಿರುವ ದಾರಿ ಇದೇನೆ ಅಂತ. ಎಲ್ಲ ಇವತ್ತು ಮುಖ್ಯಮಂತ್ರಿಗಳು ಯಾರದ್ರಲ್ಲೂ ನೋಡಿದೆ, ಜಾತಿ ನೋಡಿ ಓಟ್ ಕೊಡಬೇಡಿ ಅಂತ. ಹೌದು, ಅವ್ರ ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದ್ರು. ಎಂಥ ಹಸಿ ಸುಳ್ಳ್ರಿ ಅದು. ಥೋ 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 ಯಾಕೆ ಸರ್? ಅಯ್ಯಪ್ಪ, ಅದು ನನಗಂತೂ ಜುಮ್ ಅಂದ್ಬಿಡ್ತು ಮೈಯೆಲ್ಲ ಅದನ್ನು ಒಂದು ಕೇಳಿಸ್ಕೊಂಡಾಗ. ರಾಜಕಾರಣಿಗಳ ಭಾರತದಲ್ಲಿ ಜಾತಿ ನೋಡಿ ಓಟ್ ಹಾಕ್ಬೇಡಿ ಅಂತ ಯಾರು ಕೇಳ್ತಿರಪ್ಪ? ಚುನಾವಣೆ ಟೈಮ್ ಬಂದಾಗ ನೋಡ. ಏನೇ ಹಾಗೆ ಧರ್ಮಾನುವೆ, ದಾಟ್ಸ್ ಎ ಪ್ರಾಬ್ಲಮ್. ಒಪಿನಿಯನ್ನು ಏನು ಬಂದು ಕೂತ್ಕೋತಾ ಇದೆ, ಮುಂದೆ ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ. ಇದು ಅಂತಂದರೆ ನೀವು ಒಂದು ಸೈಡಲ್ಲಿ ನಿಲ್ತೀರಿ, ಅವ್ರಿಗೆ ಬೇಕೋ ಬೇಡವೋ ನೀವು ನಿಂತು ಬಿಡ್ತಾ ಇದ್ದೀರಿ. ನೀವು ನಿಂತು ಅವ್ರನ್ನೂ ಹಾಳು ಮಾಡ್ತಿದ್ದೀರಿ, ನಿಮ್ಮನ್ನೂ ಹಾಳು ಮಾಡ್ಕತ್ತಿದ್ದೀರಿ, ನಿಮ್ಮ ಜೊತೆಲಿದ್ದವ್ರನ್ನೂ ಕುಲ್ಗೆಡಿಸ್ತಾ ಇದ್ದೀರಿ ಅನ್ನೋ ಒಂದು ಅಭಿಪ್ರಾಯ ರೂಪಿತವಾಗ್ತಾ ಇರೋ ಹಂಗಿದೆ. ಇನ್ನು ಎತ್ತಾಳು ಹೇಳಿದ್ದಾರೆ, ಅದೇನೋ ನಾನು ಬೇಗ ಕರ್ಕೊಳ್ಳೋದೇ ಇದ್ದರೆ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ತೀನಿ. ನೀವು ಕಟ್ಟೋದೇ ಒಳ್ಳೇದು, ಅವ್ರು ಕರ್ಗಿರ್ಕೊಳ್ಳಲ್ಲ ಸದ್ಯಕ್ಕೆ. ಯಾಕೆಂದರೆ ನಿಮ್ಮ ಪ್ರಾಬ್ಲಮ್ ಯತ್ನಾಳ್ದು ಹಿಂದುತ್ವದ ಪರವಾದ ಪ್ರತಿವಾದ ವಿವಾದವದಲ್ಲ. ನಿಮ್ಮ ಪ್ರಾಬ್ಲಮ್ಮು ನಾಲಿಗೆಯ ಮೇಲೆ ಹಿಡಿತವಿಲ್ಲದೆ ನಾನೊಂದು ಪಕ್ಷದಲ್ಲಿದ್ದೇನೆ ಎಂಬುದನ್ನು ಮರೆತು ಶಿಸ್ತನ್ನು ಬಾಯಿಗೆ ಬಂದಂತೆ ಒಂಥರ ನಾನೇ ಏಕಮೇವ ದ್ವಿತೀಯ, ನಾನೇ ಪಕ್ಷ, ನಾನೇ BJP, ನಾನೇ ಅಧ್ಯಕ್ಷ ಅನ್ನೋ ಟೈಪ್ ಅಂದ್ಕೊಂಡು ಭ್ರಮೇಲಿ ಇರ್ತೀರಿ ಅನ್ನೋದೇ ಪ್ರಾಬ್ಲಮ್. ಅದನ್ನು ದಾಟಕ್ಕಾಗೋದಾದರೆ ನಿಮಗೆ, ಯಾಕಂದರೆ ದೇಶದಲ್ಲಿ ಪಕ್ಷ ಸಿದ್ಧಾಂತ, ಪಕ್ಷ ಶಿಸ್ತು ಇದನ್ನು ನೀವು ಒಪ್ಕೊಳ್ಳದೆ ಅನಿವಾರ್ಯ. ಇದ್ರ ಬೇರೆ ದಾರಿ ಇಲ್ಲ ನಿಮಗೆ. ಇಲ್ಲದೆ ನೀವು ನಿಮ್ಮ ಪಕ್ಷ ಕಟ್ಕೋಬೇಕಷ್ಟೇ. ಇದ್ರೆ ಕನ್ಸಿಡರ್ ಮಾಡ್ಬೋದೇನೋ ಅವಾಗ ಯೋಚನೆ ಮಾಡ್ತಾರೆ. ಹಾಂ, ಅದಿಲ್ಲ ಹಂಗೋ ಕರ್ಕಳಿ ಒಳಗೆ ಬಂದ ತಕ್ಷಣ ಅವ ಇದ್ದಾನಲ್ಲ ಅವ ವಿಜೇಂದ್ರ, ಅವನು ಇದ್ದಾನ ಎರಡರಪ್ಪ, ಅಪ್ಪ ಮಕ್ಕಳು ಇವ್ರದ ಮತ್ತೆ ಸ್ಟಾರ್ಟ್ ಮಾಡಿ ತಲೆ ಕೆಟ್ಟಿದ್ಯಾ ಅವ್ರಿಗೆ? ಅವರೇ ಆಯ್ಕೆ ಮಾಡ್ಬಿಟ್ಟು ಇವ್ರ ಹತ್ರ. ಹಾಂ, ಹಂಗಾಗಲ್ಲ. ಅದರಿಂದ ನೀವು ಒಂದು ಆಯ್ಕೆ ಮಾಡಿಕೊಂಡು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಎಸ್, ಕಾಂಗ್ರೆಸ್ ಸರ್ಕಾರ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳೋದೇ ರೀ. ಇನ್ನೇನು ತಪ್ಪು ಹಾಕಿ ಸಿಟಿ ರವಿ ಮೇಲೆ ಅಂತಾರ, ಯಾರು ಅನ್ನಲ್ಲ. ಸರಿ, ಅದೇನೋ ಜೈಲಿಗೆ ಕಳಿಸ್ಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತಾರೆ ಇವರು. ಚಲುವರಾಯ ಸ್ವಾಮಿ ಮಾತ್ರ ಅಶೋಕ್, ಸಿಟಿ ರವಿ, ಸುಮಲತಾಗೆ ನಮಸ್ಕಾರ ಶಾಂತಿ ಕದಡಿದ್ದಕ್ಕೆ ಅಂತ. ಅವ್ರು ಶಾಂತಿ ಕದಡಿಲ್ಲ. ನೋ, ಐ ಆಮ್ ರಾಂಗ್. ಚಲುವರಾಯ ಸ್ವಾಮಿ ಇಸ್ ಆಬ್ಸಲ್ಯೂಟ್ಲಿ ರಾಂಗ್. ನೋ, ಅವ್ರು ಕದಡಿಲ್ಲ. ಅವ್ರನ್ನಲ್ಲಿ ಬರುವಂತೆ ಮಾಡಿದವರು ಕದಡಿದವರು ಅವರು ನಿಮ್ಮ ಮಿತ್ರರು, ಆರಂಭ ಮಾಡಿದವರು ಅವರು ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸು. ಹಂಗಾರೆ ನೀವು ಯಾಕೆ ಅವ್ರನ್ನ ಡಿಫೆಂಡ್ ಮಾಡ್ತಾ ಇದ್ದೀರಿ? ಬರೀ ಅರೆಸ್ಟ್ ಮಾಡಿಬಿಟ್ಟ ತಕ್ಷಣ ಅಲ್ಲ, ಅರೆಸ್ಟ್ ಮಾಡಿಬಿಟ್ಟ ತಕ್ಷಣ ನಾವು ಅಲ್ಲೂ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಹಂಗಲ್ಲ. ನಂತರದ ನಿಮ್ಮ ನಡವಳಿಕೆ ಮತ್ತು ನಿಲುವು ಹಾಗೆ ಇರಬೇಕು. ಇವರು ಬಂದು ಅಲ್ಲಿ ಶಾಂತಿ ಕದಡಿಲ್ಲ ಮಂಡ್ಯನಲ್ಲಿ. ಅವ್ರು ಬಂದಲ್ಲದನ್ನೆಲ್ಲ ಮಾಡೋ ರೀತಿ ಪರಿಸ್ಥಿತಿನ ಸೃಷ್ಟಿ ಮಾಡಿಕೊಟ್ಬಿಟ್ರಿ ನೀವು. ಯಾರು ಕಲ್ಲು ಹೊಡೆದಿರೋದು ಈ ಪ್ರಕರಣದಲ್ಲಿ? ಯಾವನಾದ್ರು ಡಿಫೆಂಡ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಏನು ಮಾಡಬೇಕಾಗಿತ್ತು ಒಬ್ಬ ಪ್ರತಿಪಕ್ಷವಾಗಿ? ಅವ್ರು 25 ಜನ ಅರೆಸ್ಟ್ ಮಾಡಿದ್ದಾರೆ, ನಾವು 6 ಆ ಕಡೆ ಹೋಗ್ಕೂಡ್ದು ಅಂತ ಇರ್ತಿದ್ದ? ನೀವು ಇರ್ತಿದ್ರಾ? ಸುಮ್ಮನೆ ಅಲ್ಲಿ ಬಾ ನೋಡ್ಕೋತೀನಿ ಅಂದಿದ್ದಕ್ಕೆ ಹಿಂಗೆ ಅಂದ್ಬಿಟ್ಟು ಹೊರಟ್ರು ನಿಮ್ಮ ಸಾಹೇಬ. ಯಾಕೆ ಹೊರಟ್ರು? ನಿಮ್ಮ ಸಾಹೇಬ ಹೊರಟಿರ್ಲಿಲ್ವಾ? ಅಲ್ಲಿ ಬಾ ನೋಡ್ಕೋತೀವಿ ಅಂತ ಅಷ್ಟಕ್ಕೆ ಅದು ಹಿಂಗೆ ಅಂದ್ಬಿಟ್ಟು ಹೋದ್ರು. ಹಾಗೆ ಇವರು ಹಿಂಗೆ ಅಂದ್ಬಿಟ್ಟು ಬಂದಿರ್ತಾರೆ, ಎದುರಿಸಿ ಅಷ್ಟೇ. ಎಸ್.